ಆಕೆ ನಾಯಿ ಮರಿಗಳನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಕೆಲಸಕ್ಕೆ ಬಂದಿದ್ಲು. ಒಂದಿಷ್ಟು ದಿನ ಚೆನ್ನಾಗಿಯೇ ಇದ್ದವಳು ಈಗ ರಣ ರಾಕ್ಷಸಿಯಾಗಿದ್ದಾಳೆ. ನಾಯಿ ಮರಿ ಮೇಲೆ ಅದೇನ್ ಸಿಟ್ಟಿತ್ತೋ ಏನೋ ಅಟ್ಟಹಾಸ ಮೆರೆದಿದ್ದಾಳೆ. ನಾಯಿ ಮೇಲೆ ಮನೆ ಕೆಲಸದಾಕೆಯ ಅಟ್ಟಹಾಸ. ನೆಲಕ್ಕೆ ಎತ್ತಿ ಎತ್ತಿ ಬಡಿದ್ಲು, ಒಂದೇ ಗೇಟಿಗೆ ಕೊಂದ್ಲು. ಶಿವ ಶಿವ, ಇವಳೇನ್ ಮನುಷ್ಯಳೋ ಇಲ್ಲ ರಾಕ್ಷಸಿಯೋ ಒಂದು ಗೊತ್ತಾಗ್ತಿಲ್ಲ. ಮನುಷ್ಯತ್ವವನ್ನೇ ಮರೆತವಳು ಅದ್ ಹೇಗೆ ಅಟ್ಟಹಾಸ ಮೆರೀತಿದ್ದಾಳೆ ನೋಡಿ. ಮೂಕ ಪ್ರಾಣಿ ಅನ್ನೋದನ್ನು ನೋಡದೆ ನೆಲಕ್ಕೆ ಬಡಿದು ಕೊಂದು ಹಾಕಿದ್ದಾಳೆ. ಲಿಫ್ಟ್ ಬಾಗಿಲು ಕ್ಲೋಸ್ ಆಗ್ತಿದ್ದಂತೆ ಈಕೆಯ ಹೆಣ್ತನದೊಳಗಿದ್ದ ರಾಕ್ಷಸಿ ಹೊರಬಂದಿದ್ದಾಳೆ. ಚಿಕ್ಕ ನಾಯಿ ಮರಿಯನ್ನ ಬಟ್ಟೆ ಒಗೆದಂತೆ ಬಡಿದು ಒಂದೇ ಒಂದು ಏಟಿಗೆ ಕೊಂದು ಹಾಕಿದ್ದಾಳೆ. ಮನುಷ್ಯರಿಗೆ ಅತಿ ಹೆಚ್ಚು ಅಟ್ಯಾಚ್ ಆಗೋ ಪ್ರಾಣಿ ಎಂದರೆ ಅದು ಶ್ವಾನ ಮಾತ್ರ. ಹೀಗಾಗಿಯೇ ಈಗೀಗ ನಾಯಿ ಸಾಕೋರು ತುಂಬಾ ಆಗಿದ್ದಾರೆ. ಅದರಲ್ಲೂ ಈ ಸಿಟಿಯ ಹೆಣ್ಮಕ್ಳಂತೂ ಸ್ವಂತ ಮಕ್ಕಳಂತೆ ಸಾಕ್ತಾರೆ. ಈ ಹೆಣ್ಣು ಮಗಳ ಹೆಸರು ರಾಶಿ ಪೂಜಾರಿ ಅಂತ. ಬಾಗಲೂರಿನ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದ ಈಕೆ ತನ್ನ ಜೊತೆ 2 ಮುದ್ದಾದ ನಾಯಿ ಸಾಕಿದ್ಲು. ಈ ನಾಯಿ ಮರಿಗಳಿಗೆ ಏನಿಲ್ಲ ಅಂದ್ರೂ ಸಾವಿರಾರು ರೂಪಾಯಿ ಬೆಲೆಗಿದೆ. ಹೀಗಾಗಿ ಗೂಫಿ ಅನ್ನೋ ತಳಿಯ ನಾಯಿಯನ್ನ ಕಳೆದ 4 ವರ್ಷದ ಹಿಂದೆ ದೆಹಲಿಯಿಂದ ತರಿಸ್ಕೊಂಡಿದ್ರಂತೆ. ಹೀಗಾಗಿ ಇವುಗಳನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಕೆಲಸಕ್ಕೆ ಒಬ್ಬರನ್ನ ನೇಮಿಸಿಕೊಂಡಿದ್ರು. ಆಕೆಯೇ ಈಗ ಮುದ್ದಾದ ನಾಯಿಯನ್ನ ಕೊಂದು ಹಾಕಿರೋದು. ನಾಯಿಗೆ ಕಚ್ಚಕ್ಕೂ ಬರಲ್ಲ, ಏನು ಗೊತ್ತಿಲ್ಲ ಅದಕ್ಕೆ. ನೀವು ಒಂದು 4 ಪೆಟ್ಟು ಹೊಡೆದ್ರು ಕೂಡ ಅವ್ನು ಪುನಃ ಬರ್ತಾನೆ. ಅಂತ ನಾಯಿಯನ್ನು ಅವಳು ಲಿಫ್ಟ್ ಅಲ್ಲಿ ಅದು ಹೆಂಗ್ ಎಸ್ತಿದ್ದಾಳೆ ಅಂದ್ರೆ, ನನ್ ಬಟ್ಟೆ ಕೂಡ ಹಂಗ ಹೊಸಿಯಲ್ಲ ಅಂತ ಹಾಗ್ ಮಾಡ್ಬಿಟ್ಟಿದ್ದಾಳೆ ಅವಳು. ಪ್ರಾಣನೇ ಬಿಟ್ಟು ಹೋಗಿದೆ ಅದ್ರದ್ದು ಲಿಫ್ಟ್ ಅಲ್ಲೇ. ಒಂದ್ ದಿವಸ ಸಾಯ್ಲೇಬೇಕು, ತೊಂದ್ರೆ ಇಲ್ಲ ಅಂತ ತಲೆಲಿತ್ತು. ಇದು ನೋಡ್ಬಿಟ್ಟು ಕೊಂದು ಹಾಕಿದ್ಲಲ್ಲ ಅವಳು, ಸಾಯ್ಸಿ ಬಿಟ್ಲಲ್ಲ ಅಂತ ಮರೆಯಕ್ಕೆ ಸಾಧ್ಯ ಇಲ್ಲ ನನಗೆ ಜೀವನ ಪೂರ್ತಿ. ಅಂದ್ರೆ ಇನ್ನೊಬ್ರ ಮೇಲೆ ನಂಬಿಕೆನೂ ನನ್ಗೆ ಬರಕ್ಕಿಲ್ಲ ಇನ್ನು. ಇವಳೇ ನೋಡಿ ಮುದ್ದಾದ ನಾಯಿ ಮರಿಯನ್ನ ಕೊಂದು ಹಾಕಿದ ಪರಮ ಪಾಪಿ. ಈಕೆ ಹೆಸರು ಪುಷ್ಪಲತಾ ಅಂತ. ರಾಶಿ ಪೂಜಾರಿ ಕೆಲಸಕ್ಕೆ ಹೋಗ್ತಿದ್ರಿಂದ ಕಳೆದ 1.5 ತಿಂಗಳ ಹಿಂದೆ ಈಕೆಯನ್ನ ಕೆಲಸಕ್ಕೆ ಸೇರಿಸಿಕೊಂಡಿದ್ರು. ಮೊದಲೆಲ್ಲ ನಾಯಿ ಮರಿಗಳನ್ನ ಚೆನ್ನಾಗೇ ನೋಡಿಕೊಂಡಿದ್ಲು. ಹೀಗಾಗಿ ರಾಶಿಯ ನಂಬಿಕೆಯನ್ನು ಗಳಿಸಿದ್ಲು. ಆದ್ರೆ 3 ದಿನದಿಂದೆ ಅದೇನಾಯ್ತೋ ಗೊತ್ತಿಲ್ಲ. ಅಪಾರ್ಟ್ಮೆಂಟ್ನ ಹೊರಗಡೆ ಗೂಫಿಯನ್ನ ಕರ್ಕೊಂಡು ಹೋಗಿದ್ದವಳು ವಾಪಸ್ ಬರೋವಾಗ ರಣ ರಾಕ್ಷಸಿಯಾಗಿದ್ದಾಳೆ. ಇವಳಿಗೆ ಈ ನಾಯಿ ಮರಿ ಏನು ಕಚ್ಚಿರ್ಲಿಲ್ಲ, ತೊಂದರೆಯನ್ನು ಕೊಟ್ಟಿರ್ಲಿಲ್ಲ. ಆದ್ರೂ ಈಕೆಗೆ ಅದ್ಯಾಕಿಷ್ಟು ಸಿಟ್ಟು ಬಂತೋ ಗೊತ್ತಿಲ್ಲ. ಲಿಫ್ಟ್ನ ಬಾಗಿಲುಗಳು ಕ್ಲೋಸ್ ಆಗ್ತಿದ್ದಂತೆ ಎತ್ತೆತ್ತಿ ಒಗೆದಿದ್ದಾಳೆ. ಬಿದ್ದ ಹೊಡೆತಕ್ಕೆ ನಾಯಿ ಮರಿ ಅಲ್ಲೇ ಪ್ರಾಣ ಬಿಟ್ಟಿದೆ. ಯಾವಾಗ ಗೂಫಿ ಡಾಗ್ ಸಾವನ್ನಪ್ತೋ ಕಿಲಾಡಿ ಆಂಟಿಯ ಕಳ್ಳಾಟ ಶುರುವಾಗಿದೆ. ಗೂಫಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹಸಿ ಕತೆ ಹೇಳಿದ್ಲು. ಆದ್ರೆ ಲಿಫ್ಟ್ ನಲ್ಲಿ CCTV ಇದೆ ಅನ್ನೋದನ್ನೇ ಮರ್ತಿದ್ಲು. ಕೊಲೆಗಾರ್ತಿಯ ಸಂಚು ಅರಿಯದ ರಾಶಿ ಪೂಜಾರಿ ಈಕೆ ಹೇಳಿದ್ದೇ ಸತ್ಯ ಅಂತ ನಂಬಿಕೊಂಡಿದ್ದಳು. ಕೊನೆಗೆ ರಾಶಿಗೆ ಅನುಮಾನ ಬರೋದಕ್ಕೆ ಶುರುವಾಗಿದೆ. ಬಾಗಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪೊಲೀಸರು CCTV ಪರಿಶೀಲಿಸುತ್ತಿದ್ದಂತೆ ಹಂತಕಿಯ ಅಸಲಿ ಕೃತ್ಯ ಬೆಳಕಿಗೆ ಬಂದಿದೆ. ಲಿಫ್ಟ್ ನ ಒಳಗಡೆ ಪಾಪ ಒಂದು ಮೂಕ ಪ್ರಾಣಿನ ಕರ್ಕೊಂಡೋಗಿ ಯಾರಿಗೂ ಗೊತ್ತಾಗಲ್ಲ ಅನ್ನೋ ರೀತಿನಲ್ಲಿ ಹಾಕಿ ಅದನ್ನ ಹೆತ್ತು ಒಳ್ಳೆ ಬಟ್ಟೆ ಒಗೆದಾಗೆ ಒಗ್ದಿದ್ದಾರೆ. ಮನಸ್ಸಾದ್ರೂ ಹೇಗೆ ಬರುತ್ತೆ ಇಂಥ ಜನಕ್ಕೆ ಈ ರೀತಿ ಮಾಡೋದಿಕ್ಕೆ? ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ. ಅವ್ರಿಗೆ ನಿಜವಾಗ್ಲೂ ಘನ ಸರ್ಕಾರ ಒಂದು ಪ್ರಾಣಿಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಕಾನೂನು ಹೊರ ಬರಬೇಕಾಗಿದೆ. ಇಂಥವ್ರಿಗೆ ಕೆಟ್ಟ ಇಂಥ ಮನಸ್ಥಿತಿ ಇರೋರಿಗೆ ಮೊದಲು ಶಿಕ್ಷೆ ಆಗ್ಬೇಕು. ಒಟ್ನಲ್ಲಿ ನಾಯಿ ನೋಡ್ಕೊಳ್ಳೋದಕ್ಕೆ ಅಂತಾನೆ ಕೆಲಸಕ್ಕೆ ಸೇರಿದವಳು ಮೂಕ ಪ್ರಾಣಿಯನ್ನ ಘೋರಾತಿಘೋರವಾಗಿ ಕೊಂದಿದ್ದು ಮಾತ್ರ ದುರಂತ. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು.